ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರಲ್ಲ, ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್, ಸೊ ಈ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಇದ್ರ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ನಿಂದ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಕ್ವಶನ್ ನಂಬರ್ 9 ಅಂತ ಇದೆಯಲ್ಲ, ಸೊ ಇದನ್ನು ಆ್ಯಕ್ಚುಲ್ ಆಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಏನಿದೆಯಲ್ಲ, ಸೊ ಇದು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಇದೆ. ಓಕೆ, ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತೇಳಿ ಯೂನಿಟ್ ಇದೆ ನೋಡ್ರಿ. ಸೊ ಆ ಒಂದು ಯೂನಿಟ್ ಮೇಲೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸ್ ಅನ್ನ ನಾವು ಫಾಲೋ ಅಪ್ ಮಾಡಬೇಕು, ಓವರ್ ಆಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಜಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನೀವು ಕ್ಲಾಸ್ ಅನ್ನು ನೋಡ್ರಿ, ಜಸ್ಟ್ ನಿಮಗೆ ಗೊತ್ತಾಗುತ್ತೆ, ಈಸಿಲಿ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಈಗ ನೋಡೋಣ. ಮಿಸ್ಟರ್ ವಿನೋದ್ ಹ್ಯಾಸ್ ಫರ್ನಿಶ್ಡ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಆಫ್ ಹೀಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 2023-24 ಆ್ಯಂಡ್ ಹೀಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ, ಇವೆಲ್ಲ ಇನ್ಫಾರ್ಮೇಶನ್ ಸೋರ್ಸಸ್ ಆಫ್ ಇನ್ಕಮ್ ಕೊಟ್ಟಿದ್ದಾರೆ. ಯಾವೆಲ್ಲ ಅಂತ ನೋಡೋಣ. ಫಸ್ಟ್ಗೆ ಸ್ಯಾಲ್ರಿ ರುಪೀಸ್ 60,000 ಪರ್ ಮಂತ್ ಆಸ್ MP ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಡಿವಿಡೆಂಡ್ ಫ್ರಾಮ್ ಫಾರಿನ್ ಕಂಪನಿ ರುಪೀಸ್ 6,000. ನೆಕ್ಸ್ಟ್ ಒನ್ ನೋಡ್ರಿ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ರುಪೀಸ್ 26,000. ನೆಕ್ಸ್ಟ್ ಒನ್ ಗ್ರೌಂಡ್ ರೆಂಟ್ ಆಫ್ ರುಪೀಸ್ 40,000 ಆನ್ ಮೈನಿಂಗ್ ಲ್ಯಾಂಡ್. ನೆಕ್ಸ್ಟ್ ಒನ್ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ದಾಗ ನೆಟ್ ಅಂತ ಕೊಟ್ಟಿದ್ದಾರೆ, 1,40,000 ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇವನ್ನೆಲ್ಲ. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ 6,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 30,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 80,000 8% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ನೋಡೋಣ, 72,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅನ್ಲಿಸ್ಟೆಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ನೋಡೋಣ, 50,000 12% ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಾಂಡ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ 20,000 ಅಂತ ಹೇಳಿದ್ದಾರೆ. ಹಿ ಕ್ಲೇಮ್ಸ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್, ಸಮ್ ಎಕ್ಸ್ಪೆನ್ಸಸ್ ಮಾಡಿದ್ದಾನೆ. ಸೊ ಫಸ್ಟ್ ಒಂದು ನೋಡ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ ರುಪೀಸ್ 2,000. ನೆಕ್ಸ್ಟ್ ಒನ್ ಕಲೆಕ್ಷನ್ ಚಾರ್ಜಸ್ ಪೇಡ್ ಟು ಬ್ಯಾಂಕರ್ ರುಪೀಸ್ 200. ಸೊ ಮಿಸ್ಟರ್ Vinod compute the income from other source for the assessment year 2024-25 ಅಂತ ಹೇಳ್ತಾರೆ. ಓಕೆ, ಸೊ ಈ ತರ ಇದೊಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಇದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಇವೆಲ್ಲ ಅದರ್ ಸೋರ್ಸ್ ಇನ್ಕಮ್ ಇದಾವೆ. ಸೊ ಇದರಲ್ಲಿ ಯಾವುದೆಲ್ಲ ಎಕ್ಸಮ್ಟೆಡ್ ಇನ್ಕಮ್ ಆಗ್ತವೆ, ಸೊ ಅದನ್ನೊಂದು ಸ್ವಲ್ಪ ನೋಡೋಣ ಮತ್ತು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟಿಗೆ ಏನು ಮಾಡ್ರಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ರಿ. ಸೊ ಮೆನ್ಷನ್ ಮಾಡಿದಾಗ ನೆಕ್ಸ್ಟ್ ಒಂದು ನೋಡ್ರಿ, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹಾಕ್ಬೇಕು. ಓಕೆ, ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹೆಡ್ಡಿಂಗ್ ಕೊಡ್ರಿ. ಸೊ ಇದಾದ ನಂತರ ಫಸ್ಟಿಗೆ 1 by 1 ಪಾಯಿಂಟ್ ಅನ್ನ ನೋಡ್ಕೋತ ಬರೋಣ. ಭಾಳ ಸಿಂಪಲ್ ಇದೆ ರೀ ಪ್ರಾಬ್ಲಮ್, ನಿಮಗೆಲ್ಲ ಆಲ್ರೆಡಿ ಫಾರ್ಮ್ಯಾಟ್ ಕೂಡ ಗೊತ್ತಿದೆ ಅಂತೇಳಿ ನಾನು ತಿಳಿದಿದ್ದೀನಿ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೇನೆ ನೋಡ್ರಿ. ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಈಗ ಫಸ್ಟಿಗೆ ಏನಿದೆ, ಫಸ್ಟ್ ನೋಡೋಣ, ಸ್ಯಾಲ್ರಿ ರುಪೀಸ್ 6,000 ಪರ್ ಮಂತ್ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಏನ್ ಮಾಡ್ಬೇಕು ನೀವು, ಸಾರಿ ಸ್ಯಾಲ್ರಿ ರುಪೀಸ್ 6,000 ಅಲ್ಲ 60,000 ಪರ್ ಮಂತ್ ಅಂತ ಹೇಳಿದಾಗ 60,000 ಇಂಟು 12 ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡ್ರಿ, ಸೋರ್ಸಸ್ ಆಫ್ ಇನ್ಕಮ್ ಅಮೌಂಟ್ ಅಂತ ಹಾಕ್ಬೋದು ನೀವು. ಸ್ಯಾಲ್ರಿ ಆಸ್ MP 60,000 ಇಂಟು 12 ಮಾಡ್ರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ, 7,20,000 ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಸೊ ನೆಕ್ಸ್ಟ್ಗೆ ಬಂದಾಗ ಡಿವಿಡೆಂಡ್ ಫ್ರಾಮ್ ಫಾರಿನ್ ಕಂಪನಿ ರುಪೀಸ್ 6,000, ಡಿವಿಡೆಂಡ್ ಫ್ರಾಮ್ ಫಾರಿನ್ ಕಂಪನಿ ರುಪೀಸ್ 6,000 ಅಂತಿದೆಯಲ್ಲ, ಸೊ ಇದನ್ನು ಕೂಡ ಇಟ್ ಇಸ್ ಅ ಟ್ಯಾಕ್ಸೇಬಲ್ ಇನ್ಕಮ್ ಇದು. ಸೊ ಇದನ್ನು ನೀವು ಶೋ ಮಾಡಬೇಕು, ಡಿವಿಡೆಂಡ್ ಫ್ರಾಮ್ ಫಾರಿನ್ ಕಂಪನಿ ರುಪೀಸ್ 6,000 ಅಂತೇಳಿ ಶೋ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡೋಣ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಆಲ್ಸೋ ಟ್ಯಾಕ್ಸೇಬಲ್, ಇದು ಕೂಡ ಟ್ಯಾಕ್ಸೇಬಲ್ ಇನ್ಕಮ್. ಸೊ 26,000. ಸೊ ಇದನ್ನು ತೆಗೆದುಕೊಳ್ಬೇಕು ನೀವು, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ 26,000. ಓಕೆ, ಸೊ ನೆಕ್ಸ್ಟ್ ಒಂದು ನೋಡೋಣ. ಏನಿಲ್ರಿ, ಜಸ್ಟ್ ಒಂದೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ.
ಸೊ ಅದನ್ನ ಬಿಟ್ಟರೆ ಎಲ್ಲ ಕ್ವಶನ್ ಏನಿದೆಯಲ್ಲ ಸೊ ಅದೇ ಥರ ನೀವು ಆನ್ಸರ್ ಈಸಿಲಿ ಮಾಡ್ಬೋದು. ಇವನ್ನ ಜಸ್ಟ್ ನೀವು ಪಾಯಿಂಟ್ ಔಟ್ ಮಾಡಿ ತೆಗೆದುಕೊಳ್ಬೇಕು. ಗ್ರೌಂಡ್ ರೆಂಟ್ ರುಪೀಸ್ 40,000 ಆನ್ ಮೈನಿಂಗ್ ಲ್ಯಾಂಡ್. ಸೊ 4 ಹೆಡ್ದಾಗ ಇನ್ಕಮ್ಸ್ ಬರಲಿಲ್ಲ ಅಂದ್ರೆ ಸೊ ಆ ಇನ್ಕಮ್ ಅದರ್ ಸೋರ್ಸ್ ಆಗಿ ಇನ್ಕಮ್ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ ಅದ ಗ್ರೌಂಡ್ ರೆಂಟ್ ರುಪೀಸ್ 40,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಬ್ರೆಕೆಟ್ದಾಗ ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ? 1,40,000 ಇದೆ. ಓಕೆ, ಸೊ ಹಿಂಗೆ ಬ್ರೆಕೆಟ್ದಾಗ ನೆಟ್ ಅಂತ ಕೊಟ್ಟರೆ ಏನು ಮಾಡ್ರಿ? ಸೊ ಈಗ 1,40,000 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಓಕೆ, ಸೊ ಸಾರಿ ಡಿವೈಡೆಡ್ ಬೈ 70 ಮಾಡಬೇಕು. 90 ಅಲ್ಲ 70 ಮಾಡಬೇಕು. ಡಿವೈಡೆಡ್ ಬೈ 70 ಮಾಡಬೇಕು. ಸೊ ಅದನ್ನ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು ನಾವು. 30% ಟ್ಯಾಕ್ಸ್ ಇರುತ್ತಲ್ಲ, ಸೊ ಅದಕ್ಕಾಗಿ ಇಲ್ಲಿ ಇನ್ ಕೇಸ್ ಗ್ರಾಸ್ ಅಂತ ಕೊಟ್ರೆ ಅಂದ್ರೆ ಬಿಟ್ಬಿಡ್ರಿ. ಸೊ ನೆಟ್ ಅಂತ ಕೊಟ್ರೆ ಅಂದ್ರೆ ಈ ತರ ಮಾಡಬೇಕು. ಸೊ ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ನೋಡ್ಬೋದು. ಸೊ ಈಗ ಏನು ಮಾಡ್ರಿ? ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಬ್ರೆಕೆಟ್ ಅದ ನೆಟ್ ಅಂತಿದಿಲ್ಲ. ಸೊ ಇಲ್ಲಿ ಎಷ್ಟಿದೆ? ಸೊ ಈಗ ಡೈರೆಕ್ಟ್ ಆಗಿ 1 lakh ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ 1,40,000 ಇಂಟು 100 ಡಿವೈಡೆಡ್ ಬೈ 70 ಮಾಡಿದಾಗ 2 lakh rupees ಬರುತ್ತೆ. ಓಕೆ, ಸೊ ಈಗ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಈ ತರ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಡೈರೆಕ್ಟರ್ಸ್ ಫೀಸ್ ರುಪೀಸ್ 6,000 ಇದೆ. ಓಕೆ, ಡೈರೆಕ್ಟ್ ಯು ಹ್ಯಾವ್ ಟು ಮೆನ್ಷನ್ ಡೈರೆಕ್ಟರ್ ಫೀಸ್ ರುಪೀಸ್ 6,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಪ್ರೆಸ್ ದ ಬೆಲ್ ಐಕಾನ್. ನಾ ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. 30,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್. ಓಕೆ, ಸೊ ಏನಾದರೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಇದ್ರೆ ಇಟ್ ಇಸ್ ಎಕ್ಸಮ್ಟೆಡ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದನ್ನ ನಾವು ಪ್ರಾಬ್ಲಮ್ನಲ್ಲಿ ತೆಗೆದುಕೊಳ್ಬಾರ್ದು. ಓಕೆ, ಬಟ್ ಎಂಟ್ರಿಯನ್ನು ಮೆನ್ಷನ್ ಮಾಡಬೇಕಿದ್ನ. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತ ಹಾಕ್ರಿ, ಇಲ್ಲಿ ಡ್ಯಾಶ್ ಅಂತ ಹಾಕಿಬಿಡ್ಬೇಕು. ಓಕೆ, ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ನೋಡ್ರಿ, ಎಚ್ ಪಾಯಿಂಟ್ ನೋಡ್ರಿ. 80,000 8% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್. ಸೊ 80,000 ಇಂಟು 8 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಇದನ್ನ ತೆಗೆದುಕೊಳ್ಬೇಕು ನೀವು. ಸೊ ಇಲ್ಲಿ ನೋಡ್ರಿ, ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್ 80,000 ಇಂಟು 8 ಡಿವೈಡೆಡ್ ಬೈ 100 ಮಾಡ್ರಿ ಎಷ್ಟು ಬರುತ್ತೆ? 6,400 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಈ ಪಾಯಿಂಟ್ ನೋಡ್ರಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡ್ರಿ. 72,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತಿದೆಯಲ್ಲ. ಸೊ ಏನು ಮಾಡ್ಬೇಕು ನೀವು? 72,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಓಕೆ, 90 ಅದ ಟ್ಯಾಕ್ಸ್ ಇರುತ್ತಲ್ಲ, ಸೊ 90 ಅಂತ ಹೇಳಿ ಮಾಡಬೇಕು. ಓಕೆ, ಸೊ ಈ ಥರ ಮೆನ್ಷನ್ ಮಾಡ್ರಿ. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ 72,000 ಇಂಟು 10 ಡಿವೈಡೆಡ್ ಬೈ 100 ಇಂಟು 100 ಡಿವೈಡೆಡ್ ಬೈ 90 ಮಾಡಿದಾಗ ವ್ಯಾಲ್ಯೂ ಬರುತ್ತೆ 8,000. ಓಕೆ, ಸೊ ಈ ಥರ ನೀವು ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತೀರಿ. ಸೊ ನಿಮ್ಗೆ ಈಸಿಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಈಗ 50,000 12% ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಾಂಡ್ಸ್ ಅಂತಿದೆ. ಸೊ 50,000 ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ಸೊ ಇವೆಲ್ಲ ಆಸ್ ಪರ್ IT ರೂಲ್ ಪ್ರಕಾರ ಹಿಂಗೆ ಮಾಡ್ಬೇಕು ನೀವು. ಸೊ 50,000 ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೊರಿ 6,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಭಾಳಷ್ಟು ಈಜಿ ಇದೆ ರೀ ಅದ. ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಅಂತಿದೆಯಲ್ಲ. ಸೊ 20,000 ಡೈರೆಕ್ಟ್ ಆಗಿ ಯು ಹ್ಯಾವ್ ಟು ಮೆನ್ಷನ್ ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಸೊ 20,000. ಓಕೆ, ಸೊ ಹಾಗಾದ್ರೆ ಮತ್ತೆ ಯಾವೆಲ್ಲ ಇನ್ಕಮ್ ಅದಾವು ಎಲ್ಲ ನೋಡ್ರಿ. ಸ್ಯಾಲ್ರಿ ಆಯಿತು, ಡಿವಿಡೆಂಡ್ ಆಯಿತು, ಗ್ರೌಂಡ್ ರೆಂಟ್ ಆಯಿತು, ವಿನ್ನಿಂಗ್ ಫ್ರಾಮ್ ಲಾಟ್ರಿ ಆಯಿತು, ಡೈರೆಕ್ಟರ್ ಫೀಸ್ ಆಯಿತು, ನೆಕ್ಸ್ಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಆಯಿತು, ಕರ್ನಾಟಕ ಗೌರ್ಮೆಂಟ್ ಬಾಂಡ್ ಆಯಿತು, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಯಿತು, ನೆಕ್ಸ್ಟ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಾಂಡ್ಸ್ ಆಯಿತು, ಇನ್ಕಮ್ ಫ್ರಾಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಆಯಿತು. ಓಕೆ, ಸೊ ಎಲ್ಲ ಸೋರ್ಸಸ್ ಆಫ್ ಇನ್ಕಮ್ ಆಯ್ತಲ್ಲ. ಸೊ ಇವಾಗ ಎಕ್ಸ್ಪೆಂಡಿಚರ್ ಇದಲ್ಲ, ಸೊ ಅದನ್ನ ನಂತರ ನೋಡೋಣ. ಸೊ ಈಗ ಏನು ಮಾಡ್ರಿ? 7,20,000 6,000 ಆ್ಯಡ್ ಮಾಡ್ಕೋತವ್ರಿ. 26,000 40,000 2 lakh. ನೆಕ್ಸ್ಟ್ ಒನ್ 6,000 6,400 8,000 6,000. ನೆಕ್ಸ್ಟ್ ಒನ್ 20,000. ಸೊ ಟೋಟಲ್ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಾಯಿತು? 10,38,400. ಓಕೆ, ಸೊ ಇದಕ್ಕೊಂದು ನೇಮ್ ಕೊಡ್ಬೇಕು ನೀವು. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಬಿಫೋರ್ ಎಕ್ಸಾಮಿಷನ್ ಅಂತ ಹಾಕಬೇಕು. ಓಕೆ, ಸೊ ಇದಾದ ನಂತರ ಲೆಸ್ ಡಿಡಕ್ಷನ್ ಅಂತ ಮಾಡ್ರಿ. ಸೊ ಡಿಡಕ್ಷನ್ ಲೆಸ್
ಯಾವ್ಯಾವ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ 2000 ಇದೆ, ಇದನ್ನು ಲೆಸ್ ಮಾಡ್ರಿ. ಕಲೆಕ್ಷನ್ ಚಾರ್ಜಸ್ ಪೇಡ್ ಟು ಬ್ಯಾಂಕರ್ 200 ಇದೆ. ಓಕೆ, ಇವನ್ನೆಲ್ಲ ಲೆಸ್ ಮಾಡ್ರಿ. ಸೊ ಇಂಟ್ರೆಸ್ಟ್ ಆನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ 2000, ನೆಕ್ಸ್ಟ್ ಒನ್ ಕಲೆಕ್ಷನ್ ಚಾರ್ಜಸ್ ಪೇಡ 200. ಸೊ ಟೋಟಲ್ 2200 ಔಟ್ ಕಾಲಮ್ದ ಇಡಬೇಕು. ಸೊ ಮತ್ತೇನಾದರೂ ಬಿಟ್ಟದ ನೋಡ್ರಿ, ಪ್ರಾಬ್ಲಮ್ದಲ್ಲಿ ಏನು ಪಾಯಿಂಟ್ಸ ಬಿಟ್ಟಿಲ್ಲ. ಓಕೆ, ಸೊ ಈಗ ಏನು ಮಾಡ್ರಿ, ಟೋಟ್ಲಿಂಗ್ ಮಾಡ್ಕೋರಿ. ಸೊ ಈಗ 10,38,400ದಲ್ಲಿ ಮೈನಸ್ 2200 ಮೈನಸ್ ಮಾಡೋದ್ರಿಂದ 10,36,200 ಬರುತ್ತೆ. ಸೊ ಇಟ್ ಈಸ್ ಎ ಪ್ಲಸ್ ದಾಗ ಐತಿಲ್ರಿ. ಸೊ ಪ್ಲಸ್ ಆಗಿತ್ತಂದ್ರೆ ಇಟ್ ಇಸ್ ಅ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹೇಳಿ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇದೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ. ಓಕೆ, 10,36,200. ಸೊ ಈ ತರ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಇದೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಇನ್ನೂ ಕೂಡ ಕೆಲವೊಂದಷ್ಟು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂತ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಕೂಡ ಸೊ ಅದ ಲಿಂಕ್ ಇದೆ, ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇ ಲಿಸ್ಟ್ ಇದೆ ನೋಡ್ರಿ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವಂತ ಕ್ವಶನ್ಸ್ಗಳನ್ನ. ಓಕೆ, ಸೊ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಯಾವುದಂದ್ರೆ ಓಕೆ, ಸೊ ಒಂದು ಇದು ಥಿಯರಿ ಕ್ವಶನ್ ಇದೆ, ನೆಕ್ಸ್ಟ್ ಇನ್ನೊಂದು ಕೇಸ್ ಸ್ಟಡಿ ಕ್ವಶನ್ ಇದೆ. ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.